ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾಳೆ ಜುಲೈ 31 ಶುಕ್ರವಾರ, ನಾಳೆ ಶ್ರಾವಣ ಮಾಸದ ಶುಕ್ರವಾರವಾಗಿದ್ದು ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆಗೆ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಈ ದಿನ ಮಹಾಲಕ್ಷ್ಮೀ ದೇವಿಗೆ ಕಮಲದ ಹೂವು ಅಥವಾ ತುಪ್ಪದ ದೀಪವನ್ನು ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡಿದರೆ ಅಷ್ಟೈಶ್ವರ್ಯ, ಸುಖ, ಸಮೃದ್ಧಿ ಮತ್ತು ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದರಲ್ಲೂ ನಾಳೆ ಕೆಲವು ರಾಶಿಯವರ ಜೀವನದಲ್ಲಿ ಅಪರೂಪದ ಲಕ್ಷ್ಮೀ ಕಟಾಕ್ಷ ಆರಂಭವಾಗುವ ಶುಭ ಸೂಚನೆಗಳು ಕಾಣಿಸುತ್ತಿವೆ. ಹಾಗಾದ್ರೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪಾಶೀರ್ವಾದದಿಂದ ಯಾವ ಶುಭ ಫಲಗಳು ಸಿಗಲಿವೆ ಮತ್ತು ಆ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ನೋಡೋಣ. ನಾಳೆ ಜುಲೈ 31 ಶುಕ್ರವಾರ, ಬಹಳ ದಿನಗಳಿಂದ ನಿಂತಿದ್ದ ಒಂದು ಶುಭ ಕಾರ್ಯಕ್ಕೆ ಹಸಿರು ನಿಶಾನೆ ಸಿಗುವ ಸಾಧ್ಯತೆ ಇದೆ. ನೀವು ಕಾಯುತ್ತಿದ್ದ ಅವಕಾಶ ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಬಹುದು. ಮನೆಯಲ್ಲಿದ್ದ ನಕಾರಾತ್ಮಕ ವಾತಾವರಣ ದೂರವಾಗಿ ಸಂತೋಷ ಮತ್ತು ನಗುವಿನ ಕ್ಷಣಗಳು ಹೆಚ್ಚಾಗಲಿವೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ಒಗ್ಗಟ್ಟು ಮೂಡಬಹುದು. ಕೆಲವರಿಗೆ ಹೊಸ ಚಿನ್ನಾಭರಣ, ಅಮೂಲ್ಯ ವಸ್ತು ಅಥವಾ ಮನೆಗೆ ಬೇಕಾದ ಹೊಸ ಸಾಮಾನುಗಳನ್ನು ಖರೀದಿಸುವ ಯೋಗ ಕಂಡುಬರುತ್ತಿದೆ. ಇದು ನಿಮ್ಮ ಕುಟುಂಬಕ್ಕೆ ಸಂತೋಷವನ್ನು ತಂದುಕೊಡಬಹುದು. ಮಹಿಳೆಯರಿಗೆ ವಿಶೇಷ ಶುಭ ಸಮಯವಾಗಲಿದೆ. ಅವರು ಕೈಗೊಳ್ಳುವ ಹೊಸ ಕೆಲಸಗಳು ಯಶಸ್ಸಿನತ್ತ ಸಾಗುವ ಸಾಧ್ಯತೆ ಇದೆ. ಮನೆಯ ಹಿರಿಯ ಮಹಿಳೆಯರ ಆಶೀರ್ವಾದದಿಂದ ಶುಭ ಫಲಗಳು ದೊರೆಯಬಹುದು. ಬಹಳ ದಿನಗಳಿಂದ ದೂರವಾಗಿದ್ದ ಸಂಬಂಧಗಳು ಮತ್ತೆ ಒಂದಾಗುವ ಯೋಗವಿದೆ. ಹಳೆಯ ಸ್ನೇಹಿತರು ಅಥವಾ ಬಂಧುಗಳ ಭೇಟಿಯಿಂದ ಸಂತಸದ ಕ್ಷಣಗಳು ಮೂಡಬಹುದು. ಕಲಾ, ಸಂಗೀತ, ಕೈಗಾರಿಕೆ, ಫ್ಯಾಷನ್ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ನಿಮ್ಮ ಪ್ರತಿಭೆಗೆ ಉತ್ತಮ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ದೇವಿಯ ಅನುಗ್ರಹದಿಂದ ನಿಮ್ಮ ಮನಸ್ಸಿನ ಆತಂಕಗಳು ದೂರವಾಗಿ ಹೊಸ ಭರವಸೆ ಮತ್ತು ಸಕಾರಾತ್ಮಕ ಚಿಂತನೆ ಬೆಳೆಯಲಿದೆ. ನೀವು ತೆಗೆದುಕೊಳ್ಳುವ ಒಂದು ಶುಭ ನಿರ್ಧಾರ ಭವಿಷ್ಯದಲ್ಲಿ ಉತ್ತಮ ಫಲ ತಂದುಕೊಡಬಹುದು. ಈ ಎಲ್ಲ ಶುಭ ಫಲಗಳನ್ನು ಪಡೆಯುವ ಅದೃಷ್ಟವಂತ ರಾಶಿಗಳು ವೃಷಭ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಶ್ರೀ ಮಹಾಲಕ್ಷ್ಮೀ ದೇವಿಯ ಮೇಲೆ ಭಕ್ತಿ ಇಟ್ಟು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ. ಧನ್ಯವಾದಗಳು.